ನಮಸ್ತೆ ಮೇಡಮ್. ನಮ್ಮ ಮಾವ ಸುನಿಲ್ ಕುಮಾರ್ ಅಂತ. ಈಗ ಅವ್ರಿಗೆ ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರು. ಅದ್ರ ಟೆಸ್ಟ್ ಗೆ ಒಂದು ಹೈದರಾಬಾದಿಗೆ ಕಳ್ಸಿಕೊಟ್ರು ರಿಪೋರ್ಟ್ ನ. ಒಂದು ಲಿವರ್ ಬಯೋಸ್ಕೋಪಿ ಅಂತ ಏನೋ ಮಾಡಿದ್ರು. ಸೊ ಅದ್ರ ಮುಖಾಂತರ ನಮಗೆ ಗೊತ್ತಾಗಿದ್ದು ಮೇಡಮ್. ಸೊ ಲಿವರ್ ಮೇಲೆ ಬಬಲ್ ತರ ಗುಳ್ಳೆ ಆಗ್ಬಿಟ್ಟಿದೆ. ಸೊ ಅದು 4th ಸ್ಟೇಜ್ ಹೋಗಿದೆ ಅಂತ ಹೇಳಿದ್ರು ಮೇಡಮ್. ಬಟ್ ಎಲ್ಲ ಏನಂತ ಹೇಳಿದ್ರೆ ಮೂಲವೇದಿ ಅಂತ ಹೇಳ್ತಾರಲ್ಲ, ಆ ತರ ಅಂದ್ಬಿಟ್ಟು ನಾರ್ಮಲ್ ಅದೊಂದು ಟ್ಯೂಬ್ ಬರುತ್ತಲ್ಲ ಮೋಷನ್ ಹೋಗಕ್ಕೆ, ಆ ತರದ್ದು ಇದು ಕೊಡ್ತಾ ಇದ್ರು ಮೇಡಮ್. ಅದೇನು ಹೇಳಿಲ್ಲ ಮೇಡಮ್ ಇನ್ನೊಂದು. ಬಟ್ ಲಿವರ್ ಮೇಲೆ ಬಬಲ್ಸ್ ಆಗಿದೆ. ಲಿವರ್ ಅದು 16 ಸೆಂಟಿಮೀಟರ್ ಇದೆ ಇರ್ಬೇಕಾಗಿದ್ದು, ಅದೀಗ 21 ಎಕ್ಸ್ಪೆಂಡ್ ಆಗಿದೆ ಅಂತ ಹೇಳ್ತಾ ಇದಾರೆ. ಅದು ಇನ್ಫೆಕ್ಷನ್ ಆಗ್ಬಿಟ್ಟು. ಇಲ್ಲ ಮೇಡಮ್, ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ 5 years ಇಂದ ಹೆವಿ ನಾನ್ ವೆಜ್ ಆಗಿದೆ ಅಂತ ಹೇಳ್ತಿದಾರೆ. ಅದ್ರ ಮೇಲೆ ಸ್ವಲ್ಪ ಪರಿಣಾಮ ಬಿದ್ದಿದೆ ಅಂತ ಹೇಳ್ತಾ ಇದಾರೆ. ಇಲ್ಲ ಮೇಡಮ್, ಯಾಕಂದ್ರೆ ನಮ್ಗೆ ಯಾಕಂದ್ರೆ ನಂಬಿಕೆನೇ ಇಲ್ಲ ಇನ್ನು. ಅದು 4th ಸ್ಟೇಜ್ ಅಲ್ಲಿ ಇದೆ. ಯಾಕಂದ್ರೆ ಅವರು ಅಷ್ಟು ಆಕ್ಟಿವೇಶನ್ ಆಗಿದ್ದಾರೆ. ಅವರು ಆಕ್ಟಿವ್ ಆಗಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ, ನಾರ್ಮಲ್ ಮಾಡ್ತಾರೆ. ಬಟ್ ಅದು ಲಿವರ್ ಬಯೋಸ್ಕೋಪಿ ಅದನ್ನ ಆದ್ಮೇಲೆ ಊಟ ತಿಂಡಿ ಅಷ್ಟು ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಯಾಕಂದ್ರೆ ಪೇನ್ ಇದೆ ಅಂತ. ಹಾಗಾಗಿ ಮೇಡಮ್ ಒಬ್ರು ಅದೇ ಮ್ಯಾಂಗ್ಳೂರಲ್ಲಿ ಈ ತರ ಅಂದಾಗ ಅವರಲ್ಲಿ ಕೀಮೋ ರೇಡಿಯೇಷನ್ ಬೇಕು ಅಂತ ಹೇಳಿದ್ರು. ಬಟ್ ನಮ್ಗೆ ಕೀಮೋ ರೇಡಿಯೇಷನ್ ಸಾಕು ನಮಗೆ ಸರಿ ಅನ್ಸ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ಇದೊಂದು ಅಲ್ಲಿ ಫ್ರೆಂಡ್ ಒಬ್ರು ಇದ್ದವರು ಈ ತರ ಸಜೆಸ್ಟ್ ಮಾಡಿದ್ರು, ಇಲ್ಲಿ ಬಂದ ಮೇಡಮ್.